ಮೈಸೂರಿನ ಕೆಆರ್ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಅವಘಡ ಉಂಟಾಗಿದೆ. ಕೆಆರ್ ಸರ್ಕಲ್ನಲ್ಲಿ ಮೆರವಣಿಗೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ತಮಟೆ ನಗಾರಿ ಸದ್ದಿಗೆ ಬೆದರಿದ ಕುದುರೆ ರಂಪಾಟ ನಡೆಸಿದೆ. ತನ್ನ ಮೇಲೆ ಕುಳಿತಿದ್ದ ಕೆಂಪೇಗೌಡ ವೇಷಧಾರಿಯನ್ನ ಕೆಳಗೆ ಬೀಳಿಸಿದ ಕುದುರೆ ಅತ್ತಿತ್ತ ಓಡಾಡಿ ಎಲ್ಲರಲ್ಲೂ ಆತಂಕಕ್ಕೆ ಕಾರಣವಾಯಿತು. ಅದೃಷ್ಟವಶಾತ್ ಘಟನೆಯಲ್ಲಿ ಕೆಂಪೇಗೌಡ ವೇಷಧಾರಿಗೆ ಏನು ಕೂಡ ಹೆಚ್ಚಿನ ಅಪಾಯ ಆಗಿಲ್ಲ, ಬಹಳ ಇಂಜುರೀಸ್ ಏನೋ ಆತನಿಗೆ ಆಗಿಲ್ಲ. ಆದರೆ ಕೆಂಪೇಗೌಡ ವೇಷಧಾರಿಯಾಗಿ ಗರ್ವದಿಂದ ಬರ್ತಾ ಇದ್ದಂತಹ ಈತನನ್ನ ಎತ್ತಿ ಕೆಳಗೆ ಹಾಕಿ ಕುದುರೆ ಸಾಕಷ್ಟು ಮುಜುಗರಕ್ಕೆ ಈಡು ಮಾಡಿತು. ಮೈಸೂರಿನ ಕೆಆರ್ ವೃತ್ತದಲ್ಲಿ ಆಗಿರುವಂತಹ ಘಟನೆ. ಕೆಂಪೇಗೌಡ ಜಯಂತಿ ಆಚರಣೆಯ ಪ್ರಯುಕ್ತ ಕುದುರೆ ಮೇಲೆ ಕೆಂಪೇಗೌಡ ವೇಷಧಾರಿ ಬರ್ತಾ ಇದ್ರು. ಆಗ ತಮಟೆ ಸದ್ದಿಗೆ ಬೆದರಿದ ಕುದುರೆ ತಾನು ಕೂಡ ಹುಚ್ಚೆದ್ದು ಕುಣಿದಾಡೋಕೆ ಶುರು ಮಾಡ್ತು. ತನ್ನ ಮೇಲೆ ಆಸೀನನಾಗಿದ್ದಂತಹ ಕೆಂಪೇಗೌಡ ವೇಷಧಾರಿಯನ್ನ ಕೆಳಕ್ಕೆ ಹಾಕಿ ಕುಣಿದು ಕುದುರೆ ಕುಪ್ಪಳಿಸ್ತು. ಹೀಗಾಗಿ ಕೆಂಪೇಗೌಡ ವೇಷಧಾರಿಯಾಗಿ ಗರ್ವದಿಂದ ಬರ್ತಾ ಇದ್ದಂತಹ ಈ ವ್ಯಕ್ತಿ ಕೆಳಕ್ಕೆ ಬಿದ್ದು ಮುಜುಗರವನ್ನು ಎದುರಿಸುವಂತಾಯಿತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಹೆಚ್ಚಿನ ಅನಾಹುತ ಇವರಿಗೆ ಆಗಿಲ್ಲ.